ಆಯಸ್ಸು ಜಾಸ್ತಿ ಆಗ್ಲಿ ಅಂತ ಮಾಡೋ ಪೂಜೆ ಸರ್ ಇದು. ಈ ಕಡೆ ಮಂಡ್ಯ ಸೈಡ್ ಅವರೆಲ್ಲ ಅವರು ಇದ್ರ ದಿವಸ ನರಸೀಪುರ, ಕೊಳ್ಳೇಗಾಲ, ಚಾಮರಾಜನಗರ ಎಲ್ಲ ಇವತ್ತೇ ಅಮಾವಾಸ್ಯೆ ನೆಕ್ಸ್ಟ್ ಅಮಾವಾಸ್ಯೆವರೆಗೂ ಮಾಡ್ತಾರೆ. ಯಾಕೆ ಹಿರಿಕರ್ದು ನಿಮ್ಮ ತಂದೆ ಅವ್ರದ? ನಮ್ಮ ತಂದೆ ಅವರು, ಅವ್ರ ತಂದೆ, ನಮ್ಮ ತಾತ, ಎಲ್ಲ ಬಟ್ಲಿಗೂ ಕೂಡ ತುಂಬಿಸಿರ್ತಾರೆ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನಿವಾಗ ಪ್ರೆಸೆಂಟ್ ಇದ್ದೀನಿ ನಮ್ಮ ಮುಡುಕುತೊರೆಯಲ್ಲಿ. ನೋಡಿ, ನಾನಿವಾಗ ಮುಡುಕುತೊರೆಗೆ ಬಂದಿದ್ದೀನಿ. ಇಲ್ಲೆಲ್ಲ ಬಸ್ಸು ಮತ್ತು ಕಾರು ಎಲ್ಲ ಪಾರ್ಕಿಂಗ್ ಆಗಿದೆ. ಇವತ್ತು ಮುಡುಕುತೊರೆಯಲ್ಲಿ ಏನಿದೆ ವಿಶೇಷತೆ ಅಂತ ಹೇಳಿದ್ರೆ ಬಟ್ಲು ಪೂಜೆ ಇದೆ. ಬಟ್ಲು ಪೂಜೆ ಅಂತ ಹೇಳಿದ್ರೆ ದೊಡ್ಡದಾಗಿರೋಂಥ ಒಂದು ಬಟ್ಲಿರುತ್ತೆ, ಒಂದು ಮಣ್ಣಿನ ಬಟ್ಲಿರುತ್ತೆ, ಅದರಲ್ಲಿ ಪೂಜೆ ಮಾಡ್ತಾರೆ ಅಂದ್ಕೊಂಡಿದ್ದೀರಾ? ಇಲ್ಲ, ಅದು ನಾನು ಕೂಡ ಚಿಕ್ಕದ್ರಲ್ಲಿ ಅದೇ ಥರ ಅಂದ್ಕೊಂಡಿದ್ದೆ. ಒಂದು ದೊಡ್ಡ ಬಟ್ಲು ಇಟ್ಕೊಬಿಟ್ಟಿರ್ತಾರೆ, ಆಮೇಲೆ ಅದಕ್ಕೆಲ್ಲ ಬಂದ್ಬಿಟ್ಟು ಇಲ್ಲ ಅಂದರೂ ಕೂಡ ಪೂಜೆಗಳು ಮಾಡ್ತಾರೆ, ಆ ಥರ ಅಂದ್ಕೊಂಡಿದ್ದೆ. ಬಟ್ ಅದಲ್ಲ. ಅಂದರೆ ಬಟ್ಲು ಪೂಜೆ ಅಂತ ಹೇಳಿದ್ರೆ ಶಿವರಾತ್ರಿ ಟೈಮಲ್ಲಿ ನಮ್ಮ ದೇವರ ಗುಡ್ಡಪ್ಪ ಇರ್ತಾರೆ, ಅವರು ಶ್ರೀಶೈಲಕ್ಕೆ ಹೋಗಿರ್ತಾರೆ, ಮತ್ತೆ ಅವ್ರು ಬರೋದು ಈ ಟೈಮಲ್ಲಿ. ಅದನ್ನು ಇವಾಗ ಅವರ ಮಣ್ಣಿನ ಬಟ್ಲಿರುತ್ತೆ, ಅದಕ್ಕೆ ಪೂಜೆ ಮಾಡೋದನ್ನ ಇವಾಗ ಬಟ್ಲು ಪೂಜೆ ಅಂತ ಕರೀತಾರೆ. ಬನ್ನಿ, ಇವಾಗ ಅದರ ವಿಶೇಷತೆಗಳು ಏನಿದೆ ಮತ್ತು ನಮ್ಮ ಮುಡುಕುತೊರೆಯಲ್ಲಿ ಏನೇನು ಪ್ರೋಗ್ರಾಮ್ಗಳು ನಡೆಯುತ್ತೆ ಇವಾಗ ಅನ್ನೋದನ್ನ ತೋರಿಸ್ತೀನಿ. ಇವಾಗ ನಾನು ನೋಡಿ, ಇಲ್ಲಿ ನಮ್ಮ ಕಾವೇರಿ ನದಿ ಪಕ್ಕ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಕಾವೇರಿ ನದಿಗೆ ಪೂಜೆನ ಸಲ್ಲಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಇವಾಗ. ಅಂದರೆ ಸುಮಾರು ಜನಸಂಖ್ಯೆಯಲ್ಲಿ ಬಂದಿದ್ದಾರೆ, ಇಲ್ಲಾಂದರೂ ಕೂಡ ಒಂದು ಸಾವಿರಾರು ಜನ ಅಷ್ಟು ಕೂಡ ಇಲ್ಲಿ ಇದ್ದಾರೆ. ನೋಡಿ, ಇಲ್ಲಿ ಪೂಜೆಗಳೆಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಲೇಡೀಸ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಕೂಡ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಮಜ್ಜಿಗೆ ಎಲ್ಲ ಬರೀ ಪಾನಕ ಮಾತ್ರ ಕೊಡ್ತಾ ಇದ್ದಾರೆ. ಇಲ್ಲಿ ಒಬ್ಬರು ಅಮ್ಮವರು ಎಲ್ರಿಗೂ ಕೂಡ ಅರಿಶಿನ ಕುಂಕುಮ ಮತ್ತು ತಾಲಿಗೆಲ್ಲ ಕೂಡ ಅರಿಶಿನ ಕುಂಕುಮ ಹಾಕ್ತಾ ಇದ್ದಾರೆ. ಇದು ಮುತ್ತೈದೆ ಪೂಜೆ ಅಂತೆ. ಎಷ್ಟು ಜನ ಇದ್ದಾರೆ ಇಲ್ಲಿ ನೋಡಿ. ಅಮ್ಮ, ಇದು ಏನ್ ಪೂಜೆ ಇದು? ಸರ್, ಇದು ಬಟ್ಲು ಪೂಜೆ ಅಂತ ಕರಿತೀವಿ. ಅಂದ್ರೆ ಪಾರ್ವತಿ ದೇವಿಗೆ ಮುತ್ತೈದೆಯರನ್ನ ಕರೆದು ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಬಾಗಿನ ಕೊಡೋದು ಸಂಪ್ರದಾಯ ಇದೆ ಇವತ್ತು. ಇದನ್ನ ಒಂದ್ ತಿಂಗಳವರೆಗೂ ಮಾಡ್ತಾರೆ. ಸೋಮವಾರ, ಶುಕ್ರವಾರ ವಾರ ಇದ್ ಮಾಡ್ಕೊಂಡು ಬಂದು ಮುತ್ತೈದೆಂಗ್ಸ್ಗಳು ಕಳಸ ಮಾಡಿ ಪೂಜೆ ಮಾಡ್ತಾರೆ ಸರ್. ಇದನ್ನ ಎಷ್ಟು ಜನ ನಿಲ್ಸ್ಕೊಂಡ್ ಮಾಡ್ತೀರಾ ಮೇಡಮ್? ಸರ್, ಅದು ಒಂದ್ ಕಳಸಕ್ಕೆ 5 ಜನ ಅಂತ. ಒಂದ್ ಕಳಸಕ್ಕೆ 5 ಜನ ಅಂತ. ಅವ್ರು ಎಷ್ಟು ಕಳಸ ಒಡ್ಡಿರ್ತಾರೆ ಅಷ್ಟು ಜನನ ನಿಲ್ಸಿ ಅವ್ರಿಗೆ ಪಾದ ಪೂಜೆ ಮಾಡಿ ಅವರಿಂದ ಆಶೀರ್ವಾದ ಪಡ್ಕತಾರೆ. ವರ್ಷ ಮಾಡ್ತೀರಾ ಇದನ್ನೆಲ್ಲ ನೀವು? ಹೌದು ಸರ್, ಪ್ರತಿ ವರ್ಷನೂ ಮಾಡ್ತಾ ಇದೀವಿ ನಾವು. ಮೇಡಮ್, ನಿಮ್ಮ ಊರು ಯಾವುದು? ಸರ್, ನಮ್ದು ಕುದೇರು. ಕುದೇರಿಂದ ಬಂದಿದ್ದೀರಾ? ಹೌದು ಸರ್. ಇಲ್ಲೆಲ್ಲ ಇರೋರೆಲ್ಲ ಕುದೇರು ಇಲ್ಲ? ಇಲ್ಲ ಸರ್, ಬೇರೆ ಬೇರೆ ಊರವರು. ನಮ್ದ ಮುಗ್ದಿದೆ, ಬೇರೆಯವರು ಬಂದು ನಿಂತಿದೀವಿ. ಹೌದಾ? ಅಂದ್ರೆ ಬೇರೆಯವ್ರಿಗೂ ಬಂದು ನಿಂತ್ಕೋತೀರಾ ನೀವು? ಸರ್, ನಮ್ದಾದ್ಮೇಲೆ ಒಬ್ರು ಇದ್ರ ಹತ್ರನಾದ್ರೂ ಪೂಜೆ ಮಾಡಿಸ್ಕೋಬೇಕು ಅನ್ನೋ ಸಂಪ್ರದಾಯ ಇದೆ, ಅದಕ್ಕೆ. ಹೌದಾ ಮೇಡಮ್? ಇದರಿಂದ ಒಳ್ಳೇದಾಗಿದೆ ಮೇಡಮ್ ನಿಮ್ಗೆಲ್ಲ? ಹೌದು ಸರ್, ತುಂಬಾ ಒಳ್ಳೇದಾಗಿದೆ. ಮೇನ್ ಆಗಿ ಗಂಡನ್ಗೆ ಆಯಸ್ಸು ಜಾಸ್ತಿ ಆಗ್ಲಿ ಅಂತ ಮಾಡೋ ಪೂಜೆ ಸರ್ ಇದು. ಗಂಡದಿರ್ಗೆ ಆಯಸ್ಸು ಜಾಸ್ತಿ ಆಗ್ಲಿ, ಒಳ್ಳೇದಾಗ್ಲಿ, ಮತ್ತೆ ಆಯಸ್ಸು ಆರೋಗ್ಯ ಮತ್ತೆ ಗಟ್ಟಿಯಾಗಿ ಕೊಡವ ಪಾರ್ವತಿ ದೇವಿ ಅಂತ ಮಾಡೋ ಪೂಜೆ ಇದು. ಹೌದಾ ಮೇಡಮ್? ಇಲ್ಲಿ ಕಲಶ ಇಟ್ಟು ಎಲ್ಲರೂ ಕೂಡ ಪೂಜೆ ಮಾಡಿದ್ದಾರೆ ಇಲ್ಲಿ. ಅಂದ್ರೆ ಒಂದೊಂದು ಊರಿಂದ ಕೂಡ ಬಂದು ಮಾಡ್ತಾರೆ ಇಲ್ಲಿ. ಮೇಡಮ್ ಅವರು ಹೇಳಿದಾಗೆ ಗಂಡನ ಆಯಸ್ಸು ಕೂಡ ಹೆಚ್ಚಾಗ್ಲಿ ಅಂದ್ಬಿಟ್ಟು ಇದನ್ನ ಮಾಡ್ತಾರಂತೆ. ಪ್ರತಿ ವರ್ಷ ಬಟ್ಲು ಪೂಜೆ ಅಂತ ಮಾಡ್ತೀವಿ. ಹೌದಾ? ಕಳಸ ಮಾಡಬಿಟ್ಟು ಮುತ್ತೈದೆ ಪೂಜೆ. ಅಂದ್ರೆ ನಿಮ್ ಮನೆ ತಂದವ್ರು ಮಾಡಿಸ್ಕೊಂಡ್ ಬರ್ತಾ ಇರೋದಾ? ಹೆಂಗೆ ಇದು? ಎಲ್ಲ ನಮ್ಮ ಮನೆ ತಂದವರು ಎಲ್ಲ ಅಂದ್ರೆ ನಿಮ್ ಊರವರು ಅಂದ್ರೆ ಒಂದೇ ಊರವ್ರು ಆತರ ಬರ್ತೀರಾ? ಇಲ್ಲಾಂದ್ರೆ ನಿಮ್ಮ ಅಕ್ಕಪಕ್ಕದ ಎಲ್ಲಾ ಕಡೆಯಿಂದ ಬರ್ತಾರೆ. ಅಂದ್ರೆ ನೀವು ನಿಮ್ಮ ಕುಟುಂಬ ಒಂದೇ ಬಂದಿದೆಯಾ, ಇಲ್ಲಾಂದ್ರೆ ಬೇರೆ ಯಾವ ತರ? ಎಲ್ಲಾ ಬಂದಿದ್ದಾರೆ. ಒಟ್ಲಿ ನಮ್ ಕುಟುಂಬ ನೋಡಿ ಮಾಡಿರೋದು. ನಿಮ್ ಕುಟುಂಬ ಅಂದ್ರೆ ಬೇರೆಯವರೆಲ್ಲ ಬಂದ್ ಮಾಡ್ತಾರೆ? ಪ್ರತಿ ಜಿಲ್ಲೆಯವರು? ಬೆಂಗಳೂರಿಂದ ಬರ್ತಾರೆ. ನೀವು ಪ್ರತಿ ವರ್ಷನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ? ಎಲ್ಲಾ ಕಡೆಯಿಂದ ಈ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಅಮಾವಾಸ್ಯೆವರೆಗೂ ಮಾಡ್ತಾರೆ. ಹೌದಾ ಮೇಡಮ್? ಒಂದ್ ತಿಂಗಳು ಮಾಡ್ತಾರ ಮೇಡಮ್ ಇದನ್ನ? ಸೋಮವಾರ, ಶುಕ್ರವಾರ ಬಿಡುವಾದಂಗೆ ಬಂದ್ ಮಾಡ್ತಾರೆ. ಇಲ್ಲಿ ಈ ಕಡೆಯಿಂದ ಇಲ್ಲಿ ನಮ್ ಕಡೆ ಎಲ್ಲ ಫುಲ್ ಮಾಡ್ತಾರೆ. ನಗರ ಜಿಲ್ಲೆಯವರೆಲ್ಲ ನಗರ ಜಿಲ್ಲೆ, ಈ ಕಡೆ ಮಂಡ್ಯ ಸೈಡ್ ಅವರೆಲ್ಲ ಅವರು ಇದ್ರ ದಿವಸ ನರಸೀಪುರ, ಕೊಳ್ಳೇಗಾಲ, ಚಾಮರಾಜನಗರ ಎಲ್ಲ ಇವತ್ತೇ ನೆಕ್ಸ್ಟ್ ಅಮಾವಾಸ್ಯೆವರೆಗೂ ಮಾಡ್ತಾರೆ. ಹೌದಾ ಮೇಡಮ್? ಸರಿ ಮೇಡಮ್, ಆಯ್ತು, ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿ, ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ. ಇಲ್ಲಿ ಕಾವೇರಿ ನದಿ ಪಕ್ಕ ಜನ ತುಂಬಾನೇ ಇದ್ದಾರೆ ಇಲ್ಲಿ. ನಾನು ಚಿಕ್ಕದ್ರಲ್ಲಿ ಬರ್ತಿದ್ದಾಗ ಇಷ್ಟೊಂದು ಪೂಜೆಗಳು ಇರಲಿಲ್ಲ, ಅಂದರೆ ಸ್ವಲ್ಪ ಕಡಿಮೆ ಇತ್ತು, ಜನನೂ ಕೂಡ ಕಡಿಮೆ ಬರ್ತಾಯಿದ್ರು. ಜಾತ್ರೆಗೆ ಮಾತ್ರ ಜಾಸ್ತಿ ಜನ ಬರ್ತಿದ್ರು. ಆದರೆ ಇವಾಗ ನೋಡಿ, ಬಟ್ಲು ಪೂಜೆಗೂ ಕೂಡ ಇಷ್ಟೊಂದು ಜನ ಬಂದಿದ್ದಾರೆ. ಇವಾಗ ಇಲ್ಲೆಲ್ಲ ಕೂಡ ಪೂಜೆ ಮಾಡ್ತಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಇಲ್ಲಿ ನಮ್ಮ ಮುಡುಕ್ತೊರೆ ಯಾವಾಗಲೂ ಕೂಡ ಒಂದೊಂದು ವಿಶೇಷತೆ ಇರುತ್ತೆ. ಬಟ್ಲು ಪೂಜೆ ಮತ್ತು ಮುಡುಕ್ತೊರೆ ಜಾತ್ರೆ, ಇನ್ನೂ ಹಲವಾರು ಫಂಕ್ಷನ್ಗಳು ಕೂಡ ಇಲ್ಲಿ ನಡೆಯುತ್ತೆ. ಆದರೂ ಕೂಡ ಜನ ತುಂಬಾ ಬರ್ತಾರೆ ಇಲ್ಲಿಗೆ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಇವರೆಲ್ಲ ಕೂಡ ಪಾರ್ವತಿ ಗುಡ್ಡಪ್ಪಂದಿರೋ ಇವರು. ಎಲ್ಲ ಪೂಜೆಗಳನ್ನ ಸಲ್ಲಿಸ್ಬಿಟ್ಟು ಸಾಲಾಗಿ ನಿಂತ್ಕೊಂಡು ಏನೋ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಹೂವಿನ ಹಾರಗಳು ಹಾಕೊಂಡು
ಎಷ್ಟು ಸಂಭ್ರಮದಿಂದ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ನಮ್ಮೂರಲ್ಲಿ ಇಲ್ಲಾಂದ್ರೂ ಕೂಡ ಒಂದು 20 ಜನ 30 ಜನ ಅಷ್ಟು ದೇವರ ಗುಡ್ಡ ಹಬ್ಬದಿದ್ದಾರೆ, ಅಂದ್ರೆ ಪಾರ್ವತಿ ಗುಡ್ಡ ಹಬ್ಬದಿರೋ. ಆದ್ರೆ ಇಲ್ಲಿ ಯಾರು ಕೂಡ ನನ್ನ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ, ಬೇರೆಯವರೆಲ್ಲ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಬಂದು ಕೂತಿದಾರಲ್ಲ, ಏನು ಕೂತಿದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ. ನಾವು ಈ ಭಾಗದಲ್ಲಿ ಇದ್ದು ಕೂಡ ನಮಗೆ ಸರಿಯಾಗಿ ತಿಳ್ಕೊಂಡಿಲ್ಲ ನಾನು, ಅದೇನೇ ಸ್ವಲ್ಪ ಬೇಜಾರು. ಇನ್ನು ನೆಕ್ಸ್ಟ್ ಇಯರಿಂದ ಕೂಡ ಎಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ ಎಷ್ಟು ಜನ ಕೂತಿದ್ದಾರೆ. ಎಲ್ಲೋ ಅಲ್ಲಿ ಬಸವ ಬರುತ್ತಂತೆ, ಅದಕ್ಕೆ ಈ ಥರ ಕೂತಿದ್ದಾರೆ. ಮುಂದೆ ಬಸವ ಬರ್ತಿದೆ, ಇವ್ರನ್ನೆಲ್ಲ ದಾಟ್ಕೊಂಡು ಹೋಗೋದಕ್ಕೆ ಈ ಥರ ಮಲಗ್ತಾ ಇದ್ದಾರೆ. ಇವಾಗ ಅಲ್ಲಿ ನಿಂತಿದೆಯಲ್ಲ ನೋಡಿ, ಇದೇನೇ ಬಸವ. ಈ ಬಸವ ಅಂದರೆ ಈ ಮುಡುಕುತೊರೆಯಲ್ಲಿ ಗೆದ್ದಿರುತ್ತೆ ಬಸವ, ಇದು ಜಾತ್ರೆ ಟೈಮಲ್ಲಿ ಆ ಬಸವ ಇದು. ಸುಮಾರು ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದಾರೆ. ಈ ಬಸವ ಏನಂದ್ರೆ ಹೋಗ್ತಾ ಇರುತ್ತೆ, ಯಾರ ಮೇಲೂ ಕೂಡ ತುಳಿಯೋದಿಲ್ಲ. ಅಲ್ಲಿ ನೋಡಿ ಬಸವ ಬರ್ತಾ ಇದೆಯಲ್ಲ, ಇಲ್ಲಿ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಮಲ್ಕೊಬಿಟ್ರೆ ಸರಿ ಆಗುತ್ತೆ. ಸ್ವಲ್ಪ ಹತ್ತರಲ್ಲಿ ಮಲ್ಕೊಬಿಟ್ರೆ ಸ್ವಲ್ಪ ಅದಕ್ಕೂ ಕೂಡ ಕಾಲಿಡೋದಕ್ಕೆ ಕಷ್ಟ ಆಗುತ್ತೆ. ಇವಾಗ ಸ್ವಲ್ಪ ಗ್ಯಾಪ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಇಲ್ಲಿ. ಇವಾಗ ಅಂದರೆ ಅದಕ್ಕೂ ಕೂಡ ಕಾಣಿಕೆ ರೂಪದಲ್ಲಿ ಕೊಡಬೇಕು, ಅವಾಗ ಅದನ್ನು ದಾಟಿಸ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಇವಾಗ ಬಸವನ್ನ ಯಾರು ಸಾಕಿರ್ತಾರೆ ಅವರು ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. 10, 20 ಈ ರೀತಿಯಾಗಿ ಕಲೆಕ್ಟ್ ಮಾಡಿಕೊಂಡು ಅವರ ಮೇಲೆ ಇವಾಗ ದಾಟಿಸ್ಕೊಂಡು ಬರ್ತಾ ಇರುವಂಥ ದೃಶ್ಯ ಇದು. ನಮ್ಮ ಈ ಮುಡುಕುತೊರೆಯಲ್ಲಿ ಪೂಜೆ ಪುರಸ್ಕಾರ ತುಂಬಾ ಚೆನ್ನಾಗಿ ನಡೆಯುತ್ತೆ. ಅದರಲ್ಲೂ ಕೂಡ ಈ ನದಿ ಭಾಗದಲ್ಲಿ ತುಂಬಾ ಚೆನ್ನಾಗಿ ನಡೆಯುತ್ತೆ. ಈ ನದಿಯಲ್ಲಿ ಒಂದು ವಿಶೇಷವಾದಂಥ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಈ ಥರ ಎಲ್ಲ ಇಟ್ಟಿದ್ದಾರಲ್ಲ, ಮತ್ತು ಲೋಟ ಮತ್ತು ಕಾಯಿ ಹೂವು ಹಣ್ಣು ಮತ್ತು ಗಂಧಕಡ್ಡಿ ಕರ್ಪೂರ ಇದೆಲ್ಲ ಏನಾಗುತ್ತೆ ಅಂದರೆ ನೀರಿಗೆ ಹೋಗುತ್ತೆ, ನೀರು ಸ್ವಲ್ಪ ಕಲುಷಿತ ಆಗುತ್ತೆ. ಆದರೆ ಇದಕ್ಕಿಂತ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಈ ಕಂಪ್ನಿಗಳು ಏನಿದೆ ಅಂದರೆ ಕೆಮಿಕಲ್ ಎಲ್ಲ ಬಿಡ್ತಾರೆ, ಅದಕ್ಕಿಂತ ಇದು ಪರವಾಗೇ ಇಲ್ಲ ಅಂತ ಹೇಳ್ಬೋದು ನಾವು. ನಾನು ಈ ನದಿ ಭಾಗದಲ್ಲಿ ಇದ್ದೆ. ನಮ್ಮ ಈ ನದಿ ಭಾಗದಲ್ಲಿ, ಕಾವೇರಿ ನದಿ ಭಾಗದಲ್ಲಿ ಒಬ್ಬರು ಅಣ್ಣವ್ರು ಸಿಕ್ಕಿದ್ರು. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮದು ಯಾವರಣ್ಣ? ಚಾಮರಾಜನಗರ ಪಕ್ಕ ಬಸವಪುರ. ಬಸವಪುರ, ಚಾಮರಾಜನಗರ ಬಸವಪುರ ಪಕ್ಕ ಬಸವಪುರ. ಹಾಂ ಅಣ್ಣ, ಇದು ನೀವು ಬಿಡಿಸ್ಕೊಂಡಿದ್ದಾರಲ್ಲ, ಈ ವೇಷಕ್ಕೆ ಏನಂತ ಕರೀತಾರೆ? ಇದು ಗೊರಗಳು. ಗೊರಗಳು. ಗೊರಗಳು ಅಂದ್ರೆ ಯಾವ ರೀತಿ ಅಂದ್ರೆ ಪಾರ್ವತಿಗೆ ಬಿಡಿಸೋದ ಇಲ್ಲಾಂದ್ರೆ ಮಲ್ಲಪ್ಪನಿಗೆ ಬಿಡಿಸೋದ? ಇದನ್ನ ಪಾರ್ವತಿ ಗೊರಗಳು ಅಂತಾನೆ ಕರೆಯೋದು. ಸಾಮಾನ್ಯ ಜನರೆಲ್ಲ ಪಾರ್ವತಿ ಗೊರಗಳು ಅಂತ ಕರೆಯೋದು, ಪಾರ್ವತಿ ದೇವ್ರ ಗುಡ್ಡಗಳು ಅಂತಾನೆ ಕರೆಯೋದು. ನೀವು ಎಷ್ಟು ವರ್ಷಕ್ಕೆ ಬಿಡಿಸ್ಕೊಂಡ್ರಿ ಇದನ್ನ? ನಾವು 18 ವರ್ಷ ಆಗಿತ್ತು ನಮಗೆ ಬಿಡಿಸೋದು. 18 ವರ್ಷ. 18 ವರ್ಷದಿಂದ ಈ ಕಾಯಕ ಮಾಡ್ತಾನೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಇದರ ವಿಶೇಷತೆ, ಬಟ್ಲು ಪೂಜೆ ವಿಶೇಷತೆ ಏನಿದೆ ಅಣ್ಣ ಇಲ್ಲಿ? ಬಟ್ಲು ಪೂಜೆ ಅಂತಂದ್ರೆ ಮುತ್ತೈದೆ ಹೆಂಗಸರು ಬಂದು ಅವರು 5 ಜನನೋ 9 ಜನನೋ ಕರ್ಕೊಂಡು ಬಂದು ಅವ್ರಿಗೆ ಅರಿಶಿನ ಕುಂಕುಮ ಹಾಕಿ ಬಳೆ ತೋರಿಸಿ, ಬಳೆ ಹತ್ರ 5 ಕಳಸ ಮಾಡಿ ಪೂಜೆ ಮಾಡಿ, ಮತ್ತೆ ಮಜ್ಜಿಗೆ ಪಾನಕ ಹಸಿರು ಬೇಳೆ ಎಲ್ಲ ಮಾಡಿ ಅವ್ರ ಕೈಲಿ ಎಷ್ಟು ಜನ ಕೊಡೋಕ್ಕಾಗುತ್ತೋ ಅಷ್ಟು ಜನ ಕೊಟ್ಬಿಟ್ಟು ಅರ್ಕೆ ಹೊತ್ತಿರೋರು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇದನ್ನೇ ಬಟ್ಲು ಪೂಜೆ. ಬಟ್ಲು ಪೂಜೆ ಅಂತ ಹೇಳೋದು. ಪುನಃ ಮತ್ತೆ ಇನ್ನೊಂದು ಅಣ್ಣ, ಇವಾಗ ಶ್ರೀಶೈಲಕ್ಕೆ ಹೋಗಿದ್ದು ಬರ್ತಾರ ಅಂತಾರಲ್ಲ, ಅದು ಯಾವ ತರ ಅದು? ಅದು ನಮ್ಗೆ 2ನೇ ತಿಂಗಳಲ್ಲಿ ಇವಾಗ ದೊಡ್ಡ ಜಾತ್ರೆ ಆಯ್ತಲ್ಲ, ಅದಾದಾಗ ಬಸವಪ್ಪ ಮತ್ತೆ ನಮ್ಮ ಇವರೆಲ್ಲ ಹೋಗಿರ್ತಾರೆ ಶ್ರೀಶೈಲ ಹಿಮಾಲಯಕ್ಕೆ. ಇವಾಗ ಬಂದಿರುತ್ತೆ. ಅದು ಇವತ್ತು 2 ಹಬ್ಬ ಇದೆ, ಪರ್ವತ ಪರಿಷೆ ಮತ್ತೆ ಬಟ್ಲು ಪೂಜೆ. ಇವತ್ತು ದೊಡ್ಡ ಪೂಜೆ, ಇದೇ ಜಾತ್ರೆ. ನಮ್ಮ ಈ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ನಿಮ್ಮಂತ ಕಲಾವಿದರು ತುಂಬಾನೇ ಇದಾರೆ. ತುಂಬಾನೇ ಇದಾರೆ. ಇದಕ್ಕೆ ಇದು ಎಲ್ಲ ಲೈಸೆನ್ಸ್ ಹೆಂಗ್ ಸಿಗುತ್ತಣ್ಣ? ಇವೆಲ್ಲ ಇವಾಗ ಲೈಸೆನ್ಸ್ ಇದೆ? ಇವಾಗ ಇಲ್ಲಾಂದ್ರೆ ಸುಮಾರು ವರ್ಷಗಳಿಂದ? ಇದು ನಮ್ಮ ಹಿರಿಕರದು. ನಿಮ್ಮ ತಂದೆಯವ್ರದ? ನಮ್ಮ ತಂದೆಯವರು, ಅವ್ರ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ ಅವ್ರದ್ದು. ಅವ್ರದಾ? ನಾವು ಇವಾಗ ಇವೆಲ್ಲ ವಸ್ತೆಲ್ಲ ಹಾಕಂಗಿಲ್ಲ. ಇವಾಗೆಲ್ಲ ಲೈಸೆನ್ಸ್ ಎಲ್ಲ ಮಾಡಿಸಿದ್ದೀರಾ ನೀವು? ಇವಾಗ ಎಲ್ಲ ಲೈಸೆನ್ಸ್ ಎಲ್ಲ ಮಾಡಿಸಿದ್ವಿ. ಲೈಸೆನ್ಸ್ ಎಲ್ಲ ಮಾಡಿಸಿದ್ದೀರಾ. ಇವಾಗ ನಿಮ್ಮ ಜಾನಪದ ಕಲಾವಿದರು ಎಷ್ಟು ಜನ ಇದ್ದಾರೆ ನಿಮ್ಮ ಚಾಮರಾಜನಗರ ಭಾಗದಲ್ಲಿ? ಚಾಮರಾಜನಗರದಲ್ಲಿ ಅನೇಕ, ಪ್ರತಿ ಒಂದು ಊರಲ್ಲೂ 2-3 ಜನ, 15 ಜನ ಮ್ಯಾಲ ಇರ್ತಾರೆ. ಎಲ್ಲ ಕಡೆನೂ ಇದ್ದಾರೆ. ಎಲ್ಲ ಕಡೆ ಆಲ್ಮೋಸ್ಟ್ ನಮ್ಮ ಚಾಮರಾಜನಗರ ಡಿಸ್ಟಿಕ್ ಅಲ್ಲೇ ಕೂಡ ಈ ತರ ಜಾನಪದ ಕಲಾವಿದರು ಸಿಗೋದು ಜಾಸ್ತಿ, ಬೇರೆ ಕಡೆ ಅಷ್ಟೇನು ನಮ್ಮ ಚಾಮರಾಜನಗರದಲ್ಲೇ ಜಾಸ್ತಿ. ಸರಿ ಅಣ್ಣ, ಈಗ ನಿಮ್ಮ ಮಕ್ಕಳು ಕೂಡ ಇದೇ ತರ ಬಿಡಿಸ್ಕೊಂಡ್ಬೇಕು, ಮಾಡ್ಲೇಬೇಕು. ನಾವು ನಮ್ಮ ತಂದೆಯವ್ರು ಮಾಡ್ಕೊಂಡ್ ಬಂದಿರೋ, ಇವಾಗ ನಾವು ಮಾಡಿದೀವಿ. ನಾವು ಮಾಡೋದು ಮುಂದೆ ನಮ್ಮ ಮಕ್ಕಳು ಮುಂದುವರಿಸಲೇಬೇಕು. ಸರಿ ಅಣ್ಣ, ಥ್ಯಾಂಕ್ ಯು. ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ, ನಮ್ಮೂರಿಗೆ ಗುಡ್ಡಪ್ಪ ಬರ್ತಾರೆ. ಅಂದ್ರೆ ನಮ್ಮ ಆ ಕಾಲದಿಂದ ಕೂಡ ಅವ್ರ ಅಪ್ಪ ಬರ್ತಾ ಇದ್ರು, ಮತ್ತೆ ಇವಾಗ ಅವ್ರ ಮಗ ಬರ್ತಾ ಇದ್ದಾರೆ. ಫೋನ್ ಮಾಡಿದೆ, ಎಲ್ಲಿದ್ದೀರಣ್ಣ ಅಂತ ಹೇಳಿದೆ. ಅದಕ್ಕೆ ಬನ್ನಿ ಅಪ್ಪ, ಇಲ್ಲಿ ಅಂದರೆ ಕುರ್ಜು ನಿಲ್ಲುತ್ತಲ್ಲ ಆ ಜಾಗದಲ್ಲಿ ಇದೆ ಅಂತ ಹೇಳಿದ್ರು. ಇವಾಗ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ದೇವ್ರ ಗುಡ್ಡಪ್ಪ ಏನಿದ್ದಾರೆ ಎಲ್ಲರೂ ಕೂಡ ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಮಾಡ್ಕೊಂಡು ಬಟ್ಲಿಗೆಲ್ಲ ಪೂಜೆ ಮಾಡ್ತಾರೆ. ಇವರೆಲ್ಲ ಸ್ನಾನ ಮಾಡ್ಕೊಂಡು ಬಂದು ನಿಂತಿದ್ದಾರೆ. ಅಂದರೆ ಇವಾಗ ಬಟ್ಲು ತಗೊಂಡು ಅದಕ್ಕೆ ಕಜ್ಜಾಯ ಮತ್ತು ತುಪ್ಪ ಎಲ್ಲನೂ ಕೂಡ ಹಾಕ್ತಾರೆ ನೋಡಿ. ಎಲ್ಲರೂ ಕೂಡ ಬಟ್ಲುಗಳಿಗೆ ಕಜ್ಜಾಯ, ತುಪ್ಪ ಮತ್ತು ಸಕ್ಕರೆ ಬಾಳೆಹಣ್ಣು ಎಲ್ಲನೂ ಕೂಡ ಹಾಕಿದ್ದಾರೆ. ಅಣ್ಣ ಯೂಟ್ಯೂಬ್ ಅಣ್ಣ.
ಎಲ್ಲರೂ ಕೂಡ ಪೂಜೆ ಮಾಡಿ ಮುಗಿದಿದೆ. ಇವಾಗ ಸ್ವಲ್ಪ ಲೇಟಾಗಿ ಬಂದೆ ನಾನು, ಸ್ವಲ್ಪ ಜನ ರಶ್ ಆಗಿದ್ರು ನೋಡಿ. ಅವ್ರ ಬಟ್ಲಿಗೆಲ್ಲ ಕಜ್ಜಾಯ, ತುಪ್ಪ ಮತ್ತು ಸಕ್ಕರೆ ಬಾಳೆಹಣ್ಣು ಎಲ್ಲನೂ ಕೂಡ ಹಾಕಿದ್ದಾರೆ. ಇವಾಗ ಇದನ್ನು ಏನು ಮಾಡ್ತಾರೆ ಅಂದರೆ ಅವರು ತಗೊಂಡು ಮನೆಗೆ ಹೋಗ್ತಾರೆ. ಬೇಕಾದವರು ಸ್ವಲ್ಪ ಭಕ್ತಾದಿಗಳು ಬಂದಿರ್ತಾರಲ್ಲ ಅವ್ರಿಗೆಲ್ಲ ಕೂಡ ಕೊಡ್ತಾರೆ. ಕಜ್ಜಾಯ ಮತ್ತು ತುಪ್ಪನೆಲ್ಲ ತಂದು ಈ ಬಟ್ಲಿಗೆ ಹಾಕಿರ್ತಾರೆ. ಅದನ್ನು ಇವಾಗ ಬೇರೆಯವ್ರಿಗೆಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ಪೂಜೆ ಆಗಿದೆ ಇವಾಗ. ಯಾರು ಅರ್ಸ್ಕೊಂಡಿರ್ತಾರೆ ಅವರೆಲ್ಲ ಕೂಡ ಕಜ್ಜಾಯ ಮತ್ತು ತುಪ್ಪನ ಈ ಥರ ಹಾಕಿರ್ತಾರೆ. ಬಾಳೆಹಣ್ಣು ಮತ್ತು ಸಕ್ಕರೆ ಎಲ್ಲನೂ ಕೂಡ ಹಾಕಿರ್ತಾರೆ ಇಲ್ಲಿ. ನಮ್ಮನೆಯವರು ಕೂಡ ಬಂದು ಜಾಯ್ನ್ ಆಗಿದ್ದಾರೆ. ನಮ್ಮ ಅಣ್ಣ ದೇವ್ರ ಗುಡ್ಡಪ್ಪ, ಅವನು ಕೂಡ ಬೇರೆಯವ್ರಿಗೆಲ್ಲ ಕೊಟ್ಟ. ಇವಾಗೆಲ್ಲ ಖಾಲಿ ಆಗಿದೆ. ಇದೇನಕ್ಕ ನೀನು ಹಾಕ್ಸ್ಕೊಂಡು ಬರೋಕ್ಕಿಲ್ವಾ? ನೋಡಿ ನಮ್ಮಮ್ಮ ಇಷ್ಟು ಹಾಕ್ಸ್ಕೊಂಡು ಬಂದಿದ್ದಾರೆ ಅಷ್ಟೇ. ಇನ್ನೂ ಸ್ವಲ್ಪ ತುಂಬ ಹಾಕ್ಸ್ಕೊಂಡು ಬರೋಕ್ಕಿಲ್ವಾ ನೀನು? ಹಾಂ ಅಷ್ಟೇ. ನೀವೆಲ್ಲ ಕೊಟ್ಬಿಟ್ರಾ? ಹಾಂ ನೋಡಿ ಇಷ್ಟು ಕೊಟ್ಟಿದ್ದಾರೆ, ಸಾಕು ನಡಿ ಮನೆಗೆ. ಹಾಂ ಇನ್ನೂ ನಮ್ಮೂರವರೆಲ್ಲ ಇನ್ನೂ ಬರಬೇಕು, ಇನ್ನೂ ಬಂದಿಲ್ಲ ಅವ್ರು ಯಾರು ಕೂಡ. ಅಂದರೆ ನಮ್ಮ ಅಣ್ಣ ಸ್ವಲ್ಪ ಬೇಗ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಬೇಗ ಪೂಜೆಗಿಟ್ಟ ಆ ಬಟ್ಲನ್ನ ನಮ್ಮ ಅಣ್ಣ, ನಮ್ಮ ಅಕ್ಕ ಮತ್ತು ನಮ್ಮ ಅತ್ತಿಗೆಯವರೆಲ್ಲ ಬಂದಿದ್ದಾರೆ. ಇವಾಗ ಇವ್ರದ್ದೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ಇವಾಗ ಮನೆಗೆ ಹೋಗ್ತಿದ್ದಾರೆ. ನಮ್ಮ ಅಮ್ಮನಿಗೆ ಸ್ವಲ್ಪ ದಾವಾರ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಇವಾಗ ನೀರು ಕುಡಿತಾ ಇದ್ದಾರೆ. ಧೂಪದ ಗುಂಡಿ ಅಂತ ಹೇಳ್ತೀವಿ ನೋಡಿ. ಜನಸಂಖ್ಯೆ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂದರೆ ಬಸ್ ಸ್ಟ್ಯಾಂಡ್ ಪಕ್ಕನೇ ಇದು ಇರೋದು. ಇಷ್ಟೊಂದು ಜನ ಇಲ್ಲಿ ಪೂಜೆ ಮಾಡಿದ್ದಾರೆ. ಇಲ್ಲೇ ನೋಡಿ ಒಬ್ಬೊಬ್ರು ಪೂಜೆ ಮಾಡ್ಕೊಳ್ತಾ ಇದ್ದಾರೆ, ಕಾಯಿ ಹೊಡಿತಾ ಇದ್ದಾರೆ. ಇಲ್ಲೊಬ್ರು ತಾತಪ್ಪ ಅವರು ಪೂಜೆ ಮಾಡ್ತಾ ಇದ್ದಾರೆ ದೇವರಿಗೆ. ಮೇಲೆ ಹೋಗೋದ್ ಬದಲು ಇಲ್ಲೇನೂ ಕೂಡ ಪೂಜೆ ಮಾಡ್ಕೊಳ್ತಾರೆ ಒಬ್ಬೊಬ್ರು. ನೋಡಿ ಎಷ್ಟು ಜನ ಬಂದಿದ್ದಾರೆ. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಇದರಿಂದ ಇಲ್ಲಿ ಸ್ವಲ್ಪ ಒಂದೇ ರೋಡ್ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಇದೆ ಅಷ್ಟೇ. ನಾನು ಮತ್ತು ನಮ್ಮ ಹುಡುಗ ಬಂದು ಇಲ್ಲಿ ಕೂತಿದ್ದೀವಿ ರೆಸ್ಟ್ ಮಾಡೋದಕ್ಕೆ. ಬಿಸಿಲಿದೆ, ಬಿಸಿಲಿಂದ ಇವಾಗ ಏನಾಗ್ತಿದೆ ಅಂದರೆ ಸುಸ್ತಾಗ್ತಿದೆ. ಅದಕ್ಕೋಸ್ಕರ ಐಸ್ ಕ್ರೀಮ್ ತೊಗೊಂಡ್ವಿ. ಐಸ್ ಕ್ರೀಮ್ ನೋಡ್ರಿ ಅಷ್ಟೇನೋ ಚೆನ್ನಾಗಿದೆ ತಾನೋ, ಚೆನ್ನಾಗಿರಲಿಲ್ಲ. ಅದಕ್ಕೆ ಇವಾಗ ಏನು ಮಾಡೋಣ, ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಇವಾಗ ಧೂಪದ ಗಂಡಿಯಿಂದ ಗಿರಿಗೆ ಹೋಗೋಣ. ನೋಡ್ತೀನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಇವತ್ತು ನೋಡಿದ್ರೆ ಇಷ್ಟೊಂದು ಜನ ನೋಡಿದ್ರೆ ಅಲ್ಲಿ ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ, ಅದಕ್ಕೋಸ್ಕರ ಹೋಗೋಕ್ಕಾಗಲ್ಲ. ಅಂದರೆ ನೆಕ್ಸ್ಟ್ ಟೈಮ್ ಹೋಗೋಣ. ಇವಾಗ ಇಲ್ಲಿ ಏನಿದೆ ಅಂದರೆ ಇಲ್ಲಿ ಜನ ಏನು ಪರಿಚಯ ಬಂದಿದ್ದಾರೆ ಅವ್ರನ್ನ ವಿಡಿಯೋ ಮಾಡೋಣ. ಇವಾಗ ಹೋಗ್ತಾ ಇದ್ದೀವಿ ಮೇಲ್ಗಡೆ, ಹೋಗೋಣ ಬಾ. ನೋಡ್ದು ಹಾಯ್ ಎಲ್ಲ ಹುಡುಗಿರು, ಯಾರೇ ಆಗಲಿ ಬಂದವರು ಹುಡುಗಿರಲ್ಲಿ ಫಸ್ಟು ಕೈ ಬೀಸೋದನ್ನ ಕಲ್ತ್ಕೊಬಿಟ್ಟಿದ್ದಾರೆ. ಏನನ್ನ ಒಂಥರ ಖುಷಿನೇ. ನೋಡು ಹಂಗ ಸ್ವಲ್ಪ ಗಾಳಿ ಬರ್ತಾ ಇರೋದ್ರಿಂದ ಸ್ವಲ್ಪ ತಣ್ಣಗೆ ಆಗ್ತಿದೆ ಇವಾಗ. ಈ ಟಾರ್ಪಲ್ ಏನಿತ್ತು ಎಲ್ಲ ಕಳ್ಕೊಬಿಟ್ಟಿದೆ. ನಾನು ಬರ್ತಿರ್ಬೇಕಾದ್ರೆ ಇಲ್ಲೊಬ್ರು ಹುಡುಗರು ಆಯ್ ಅಂತ ಹೇಳಿದ್ರು, ಅದಕ್ಕೆ ಅವ್ರ ಹತ್ರ ನಿಲ್ಸ್ಕೊಂಡು ಇವಾಗ ಮಾತಾಡ್ತಾ ಇದ್ದೀನಿ. ಯಾವ ತಮ್ಮ ನೀನು? ಬಿಜಿಪುರನಾ? ಬಿಜಿಪುರ ಅಂದರೆ ಬಪ್ಪಣ್ಪುರ ಅಂತ ಹೇಳು. ಈ ಯಾವಾಗ ಎಷ್ಟು ಜನ ಬಂದಿದ್ದೀರಾ ಇಲ್ಲಿಗೆ? ನಾವು 6 ಜನ ಹೋಗಿದ್ದೀವಿ. 6 ಜನ ಬಂದಿದ್ದೀರಾ? ಏನಕ್ಕೆ ಬಂದಿದ್ದೀರಾ ಇವಾಗ? ಹಬ್ಬ ನೋಡ್ಕೋಣ ಅಂತ. ಹಬ್ಬ ಬಟ್ಲ ಪೂಜೆ. ಎಷ್ಟು ಜನ? 5 ಜನ ಬಂದಿದ್ದೀರಾ ನೀವು? 6 ಜನ. 4 ಜನನಾ? ಇವನು ಯಾರು? ಇವನು ನಮ್ಮ ಫ್ರೆಂಡಾ? ಏನೇನು ತಗೊಂಡು ಹೋಗ್ಬೇಕು ಅನ್ಕೊಂಡು ಬಂದಿದ್ದೀರಾ ಜಾತ್ರೆಗೆ? ಏನು ಪ್ಲಾಸ್ಟಿಕ್ದಾ? BMW ಪ್ಲಾಸ್ಟಿಕ್ ಸಿಗೋದು ಇಲ್ಲಿ, ಒರಿಜಿನಲ್ ಕಾರ್ ಸಿಗಲ್ಲ ಇಲ್ಲಿ. EMI ಅಲ್ಲಿ ಏನಾದ್ರು ಶೋರೂಮ್ಗಳಿಗೆ ಹೋಗ್ಬೇಕು ನೀನು. ಇಲ್ಲಿ ಯಾವುದು? ಹೌದಾ? ನಮ್ಮ ಮುಡ್ಕೋತಾರೆ ತೇರೇನು ನಡೆಯುತ್ತೆ ಆ ಜಾಗದಲ್ಲಿ ಇದ್ದೀನಿ ಇವಾಗ. ನೋಡಿ ಈ ಥರ ಇಲ್ಲಿ ಮುಂದೆ ಒಂದು ಪೆಂಡಲ್ ಹಾಕ್ಬಿಟ್ಟು ಇವಾಗ ಲೈಟ್ ಎಲ್ಲ ಎಳಿತಾ ಇದ್ದಾರೆ. ನೆನ್ನೆನೇ ಮಾಡಬೇಕಾಗಿತ್ತು, ಇವಾಗ ಈ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಸ್ವಲ್ಪ ಇಲ್ಲಿಗೆ ಬಂದಾಗ ತಣ್ಣಗಾಗುತ್ತೆ. ಪೆಂಡಲ್ ಹಾಕಿರೋದ್ರಿಂದ ಸ್ವಲ್ಪ ಬಿಸಿಲು ಕಡಿಮೆ ಇದೆ. ನಾನು ಇವಾಗ ಏನು ಪ್ರೆಸೆಂಟ್ ಇದ್ದೀನಿ ನೋಡಿ, ಇದು ಗಿರಿಗೆ ಹೋಗುವಂಥ ಜಾಗ. ಇದು ಈ ಕಡೆ ಮೇಲ್ಗೆ ಹೋದರೆ ಅಂದರೆ ಶಿವ ಪಾರ್ವತಿ ಏನಿದ್ದಾರೆ, ಮಲ್ಲಿಕಾರ್ಜುನ ಸ್ವಾಮಿ, ಅಲ್ಲಿಗೆ ಹೋಗುವಂಥ ಜಾಗ. ನಡ್ಕೊಂಡು ಹೋಗಬೇಕು. ಇನ್ನೊಂದು ದಾರಿ ಇದೆ, ಆ ಕಡೆಯಿಂದ ಬೈಕಿಂದ ಬರ್ಬೋದು. ಗಿರಿ ಹತ್ತುವ ಮುಂಚೆನೇ ಇಲ್ಲೊಂದು ಏನೇನೋ ಉರಿ ದಾರಗಳು ಮತ್ತು ಮಣಿಗಳೆಲ್ಲ ಕೂಡ ಇದೆ. ಇದನ್ನು ಅಮೌಂಟ್ ಕೊಟ್ಕೊಂಡು ಈ ಥರ ಪೂಜೆ ಮಾಡಿಸ್ಕೊಂಡು ಕಟ್ಟಿಸ್ಕೊಳ್ತಾರೆ, ಒಳ್ಳೇದಾಗಲಿ ಅಂತ. ಇಲ್ಲೊಂದು ಚಿಕ್ಕ ಬಸವ ನಿಲ್ಲಿಸ್ಕೊಂಡಿದ್ದಾರೆ ಗಿರಿಗೆ ಹೋಗೋ ದಾರಿಯಲ್ಲಿ. ನಾನು ಸುಮಾರು ವರ್ಷ ಆಗಿದೆ ಮೇಲ್ಗಡೆ ನಡ್ಕೊಂಡು ಹೋಗ್ಬಿಟ್ಟು. ಇವಾಗ ಅಂದರೆ ಅಲ್ಲಿ ಸ್ವಲ್ಪ ತನಕ ಹೋಗಿದ್ದು ಬರ್ತೀನಿ, ಯಾಕಂದರೆ ಮೇಲೆ ಹೋದರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ದರ್ಶನ ಸಿಗಲ್ಲ, ಜನ ತುಂಬ ಇದ್ದಾರೆ. ಅದಕ್ಕೆ ಗಿರಿ ಹತ್ಬಿಟ್ಟು ವಾಪಸ್ ಬರ್ತೀನಿ ಅಷ್ಟೇ. ಈ ಮುಡುಕುತರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಒಂದು ಸುಂದರವಾದ ನೋಟ ಒಂದು ಸಿಗುತ್ತೆ. ಅದು ಏನಂತ ಹೇಳಿದ್ರೆ ಗಿರಿ ಮತ್ತು
ವನ ಮತ್ತು ಅದ್ರ ಮುಂದೆ ನದಿ ಇದೆ. ಅದೊಂದೇ ಕೂಡ ಇಲ್ಲಿ ತುಂಬಾ ಹೈಲೈಟ್ ಆಗಿರೋದು, ಯಾಕಂದರೆ 3 ಕೂಡ ಇದೆ. ಅಂದರೆ ತುಂಬ ಅದ್ಭುತವಾಗಿ ಇದು 3 ಬಂದಿದೆ. ನೇಚರ್ ಅದಾಗಿದೆ ಅದೇ ಬಂದಿರೋದು ಹೊರತು ಇಲ್ಲಿ ಯಾರು ಕೂಡ ಮಾಡಿಲ್ಲ. ಗಿರಿಂದ ಇಳ್ಕೊಂಡು ಬರ್ತಾ ಇರಬೇಕಾದ್ರೆ ಒಬ್ಬರು ಅವರಾಗಿದ್ದು ಅವರೇ ಬಂದು ಮಾತಾಡಿಸಿದ್ರು. ಇವರು ಕೂಡ ನನ್ನ ಕಾಮಿಡಿ ವಿಡಿಯೋಗಳನ್ನ ನೋಡಿದ್ದಾರೆ. ನಿಜವಾಗ್ಲೂ ಕೂಡ ಯಾಕಂದರೆ ಒಂದು ಹೆಮ್ಮೆ ಇದೆ, ನಾವು ಮಾಡಿರೋಂಥ ವಿಡಿಯೋಗಳು ಬೇರೆ ಜನಗಳಿಗೂ ಹೋಗಿ ತಲುಪಿದೆ ಅಂದರೆ ನಮಗೊಂದು ಕೂಡ ಖುಷಿ. ಅಣ್ಣವರು ತುಂಬಾ ಖುಷಿ ಪಟ್ಟರು. ಅಣ್ಣ ಯಾವೂರಣ್ಣ ನೀವು? ಊರು ಮಲ್ಲಿಗೆಹಳ್ಳಿ ಅಂತ ಯಳಂದೂರು ತಾಲೂಕು. ಯಳಂದೂರು ಮಲ್ಲಿಗೆಹಳ್ಳಿ ಅಂತನಾ? ಮಲ್ಲಿಗೆಹಳ್ಳಿ ಯಳಂದೂರು ತಾಲೂಕು ಅಣ್ಣ. ನೀವು ನೋಡ್ಬಿಟ್ಟು ನಮ್ಮನ್ನ ಬಂದು ಮಾತಾಡ್ಸಲ್ಲ ತುಂಬಾ ಖುಷಿ ಆಯ್ತು ಅಣ್ಣ. ನಮ್ಗದನ್ನು ಕೂಡ ನಮ್ಗೆ ಖುಷಿ ಆಯ್ತು, ನಿಮ್ಮ ವಿಡಿಯೋಗಳೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಹೌದಾ? ನಾವು ತುಂಬ ಫಾಲೋವರ್ ಆಗಿದ್ದೀವಿ. ಏನೋ ಒಂದು ಮಾಡಿರೋ ಕಂಟೆಂಟ್ಗಳು ಅದನ್ನ ನೋಡಿ ಇಷ್ಟಪಟ್ಟು ಬಂದು ನಮ್ಮನ್ನ ಮಾತಾಡ್ಸಿದಾರಲ್ಲ, ಅದಕ್ಕೆ ತುಂಬಾನೇ ಹೆಮ್ಮೆ ಇದೆ ಅಣ್ಣ ನಮ್ಗೆ. ಇನ್ನು ತುಂಬಾ ಎತ್ತರಕ್ಕೆ ಬೆಳೀರಿ, ಇದೇ ತರ ವಿಡಿಯೋಗಳು ಚೆನ್ನಾಗಿ ಮಾಡಿ. ಓಕೆ, ಥ್ಯಾಂಕ್ ಯು. ಇಲ್ಲೊಬ್ರು ಏನಂತ ನಿಮ್ಮ ಹೆಸರು ಹೇಳಿ? ಅರ್ಚನಾ ಅಂದ್ಬಿಟ್ಟ. ಅರ್ಚನಾ ಯಾವೂರು? ಮೂಗೂರಾ? ನರಸೀಪುರದಲ್ಲಿ ನಿಮ್ಮನ್ನ ತುಂಬ ಸರಿ ನೋಡಿದ್ದೀನಿ ನಾನು ನಿಮ್ಮನ್ನ. ಹಾಂ, ಇಲ್ಲಿ ತುಂಬ ಊಟ ಆಯ್ತಾ ಎಲ್ಲ ನಿಮ್ಮದು? ಆಯ್ತಾ? ನಮ್ದು ಇನ್ನೂ ಮಾಡಿಲ್ಲ ನೋಡಿ. ನಮ್ಮ ಹುಡುಗ ಸ್ವಲ್ಪ ಹುಷಾರಿಲ್ಲ ಅಂತ ಇದ್ದಾನೆ, ಸುಸ್ತಾಗ್ತಿದೆ ಅಂತಿದ್ದಾನೆ, ಅದಕ್ಕೆ. ಹಾಂ ಸರಿ, ಮತ್ತೆ ಇವಾಗ ಹೋಗೋದು? ಬೇರೆಯವರು ಕೂಡ ಒಂದೊಂದು ಭಾವನೆಗಳನ್ನೇ ತಿಳ್ಕೊಬಿಟ್ಟಿರ್ತಾರೆ. ಆದರೆ ನಾವು ಇವ್ರನ್ನ ತಪ್ಪಾಗಿ ತಿಳ್ಕೊಬೋದು. ದೇವ್ರು ಕೊಟ್ಟಿರೋಂಥ ಒಂದು ಸೃಷ್ಟಿ ನಾವು ಏನೂ ಮಾಡೋಕ್ಕಾಗಲ್ಲ. ಪಾಪ ಇಂಥವ್ರನ್ನ ನಾವು ನಿಜವೂ ಕೂಡ ಗೌರವಿಸಬೇಕು. ಇವ್ರನ್ನಂತ ನಾನು ಕೂಡ ಯಾವಾಗಲಿಂದ ಚಿಕ್ಕದ್ರಿಂದನೂ ಕೂಡ ಗೌರವ ಇದೆ ಇವ್ರ ಬಗ್ಗೆ ನನಗೆ. ಎಲ್ಲರೂ ಕೂಡ ಗೌರವ ಕೊಡಿ ಇಂಥವ್ರಿಗೆ, ಯಾಕಂದರೆ ಅವ್ರಿಗೂ ಕೂಡ ಒಂದು ಮನಸ್ಸಿರುತ್ತೆ, ಪ್ರೀತಿ ವಿಶ್ವಾಸ ಎಲ್ಲನೂ ಕೂಡ ಕೊಡೋದಿರುತ್ತೆ ಅವ್ರಿಗೆ, ಅಲ್ವಾ? ಹಾಂ, ತುಂಬ ಜನ ಬೇಜಾರು ಮಾಡಿಬಿಡ್ತಾರಲ್ವ ನಿಮ್ಮನ್ನು. ಹಾಂ, ಬೇಜಾರು ಮಾಡ್ಕೋಬೇಡಿ ಅದಕ್ಕೆಲ್ಲ. ಹಾಂ, ದೇವರು ಕೊಟ್ಟಿರುವಂಥ ಸೃಷ್ಟಿನ ನಾವು ಯಾರು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ, ಅಲ್ವಾ? ಸರಿ, ಒಳ್ಳೇದಾಗಲಿ ನಿಮಗೆ. ಹಾಂ, ಓಕೆ. ನಮ್ಮ ಮುಡುಕುತೆರೆಯಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಬಂದಿರುವಂಥ ಭಕ್ತಾದಿಗಳರು ಕೂಡ ಇಲ್ಲಿ ಅನ್ನದಾನ ಮಾಡ್ತಾರೆ. ಎಷ್ಟೇ ಜನ ಬರಲಿ, ಇಲ್ಲಾಂದರೆ ಅವ್ರು ಅರ್ಸ್ಕೊಂಡಿರ್ತಾರೆ ನಾವು ಅನ್ನದಾನ ಮಾಡ್ತೀವಿ ಅಂದ್ಬಿಟ್ಟು ಅವರೆಲ್ಲ ಕೂಡ ಇಲ್ಲಿ ಬಂದು ಅಡುಗೆ ಮಾಡಿ ಎಲ್ರಿಗೂ ಕೂಡ ಊಟ ಬಡಿಸ್ತಾರೆ. ನೋಡಿ, ಇಲ್ಲಿ ಪಾಯಸ ಎಲ್ಲ ಇಟ್ಟಿದ್ದಾರೆ. ಪಾಯಸ ಮತ್ತು ಸಾಂಬಾರು, ಇಷ್ಟೊಂದು ಜನ ಕೂತಿದ್ದಾರೆ. ಇವರೆಲ್ರಿಗೂ ಕೂಡ ಊಟ ಬಡಿಸ್ಬೇಕು ಇವರೆಲ್ಲ. ಇವಾಗ ಅಣ್ಣ ಯಾವೂರಣ್ಣ? ಮೇದ್ನಿ ಅಣ್ಣ. ಅವರು ಸ್ವಲ್ಪ ಬಿಜಿ ಇದ್ದಾರೆ. ಹಾಂ, ಬೆಳ್ಕೊಡೋರು ಪರಿಮಾಣಿಸ್ತೀರ ಅಂದರೆ ನೀವು ಅಂದರೆ ಇಲ್ಲಿಗೆ ಅಡುಗೆ ಮಾಡೋದಕ್ಕೆ ಮಾತ್ರ ಬರೋ ಭಟ್ರುಗಳು ಮಾತ್ರ? ಹಾಂ, ಸ್ವಲ್ಪ ಬಿಜಿ ಇದ್ದಾರೆ ಪಾಪ ಅವರು. ಮಾತಾಡ್ಸೋಣ ಅಂದರೆ ನೋಡಿ, ಎಲ್ರಿಗೂ ಕೂಡ ಊಟ ಬಡಿಸ್ತಾ ಇದ್ದಾರೆ ಇವಾಗ. ಅಣ್ಣ, ಇದನ್ನ ಎಷ್ಟು ಸಾವಿರ ಜನಕ್ಕೆ ಮಾಡಿಸಿರೋದಣ್ಣ ಇಲ್ಲಿ? 3,000 ಜನಕ್ಕೆ. ಅನ್ನ, ಸಾಂಬಾರು, ಪಾಯಸ, ಹುಳಿ. ಏನೋ ನಿನ್ನ ಹೆಸರು? ಹಾಂ, ಇಶಾಂತ್ ಆರ್ ಅಂತನಾ? ಯಾವೂರು ನೀನು? ಚಿದ್ರಳ್ಳಿನಾ? ಈ ಹುಡುಗ ಏನು ಮಾಡ್ತಿದ್ದ ಅಂದರೆ ನನ್ನ ವಿಡಿಯೋ ಮಾಡು ಅಂತ ಇದ್ದ, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಎಲ್ರಿಗೂ ಹಾಯ್ ಮಾಡು. ಹಾಂ, ಎಷ್ಟನೇ ಕ್ಲಾಸು ನೀನು? ಫಸ್ಟ್ ಸ್ಟ್ಯಾಂಡರ್ಡಾ? ಎಲ್ಲಿ ಓದ್ತಿರೋದು ನೀನು? ಹಾಂ, ಸೆಂಟ್ ನೋಬರ್ಟ್. ಎಲ್ಲಿ, ಯಾವ ಊರು ಅದು? ಚಿದ್ರಳ್ಳಿನೇ ಅದು? ಮತ್ತೆ ಆಲ್ಗೂಡ? ಹಾಂ, ಆಯಿತು, ಚೆನ್ನಾಗಿ ಓದು. ಹಾಂ ಹಾಂ, ಇಲ್ಲಿ ಯಾರಾದರೂ ಕೂಡ ಬಂದು ಊಟ ಮಾಡ್ಬೋದು. ಅವರ ಸಂಬಂಧಿಕರೇ ಆ ಥರ ಏನಿಲ್ಲ, ಯಾರು ಊಟ ಮಾಡ್ಬೇಕು ಅನ್ಸುತ್ತೆ ಅವರೆಲ್ಲ ಬಂದು ಕೂಡ ಇಲ್ಲಿ ಈ ಥರ ಊಟ ಮಾಡ್ಬೋದು. ಇಲ್ಲೊಬ್ಬರು ಬಾತ್ ವಿತರಣೆ ಮಾಡ್ತಾ ಇದ್ದಾರೆ. ಅಂದರೆ ಅಕ್ಕಪಕ್ಕದಲ್ಲೇ ಅನ್ನ ಸಂತರ್ಪಣೆ ತುಂಬಾ ಜೋರಾಗಿ ನಡೀತಾ ಇದೆ ನಮ್ಮ ಮುಡುಕುತೆರೆಯಲ್ಲಿ. ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ನೋಡಿ. ಇಷ್ಟು ಜನ ನಮ್ಗಾಕಿ ಅಂದ್ಬಿಟ್ಟು ಇವಾಗ ಎಲ್ಲರೂ ಕೂಡ ಮುಂದೆ ತಟ್ಟೆಗಳು ಇಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಬಾತ್ ಇಸ್ಕೊಂಡು ಬಂದು ಇಲ್ಲಿ ಸ್ವಲ್ಪ ನೆರಳಿದೆ, ಎಲ್ಲರೂ ಕೂಡ ಇವಾಗ ತಟ್ಟೆ ಇಟ್ಕೊಂಡು ಊಟ ಮಾಡ್ತಾ ಇದ್ದಾರೆ. ತನೋ, ನೀವು ಊಟ ಮಾಡಲ್ವಾ? ನಮ್ಮ ಹುಡುಗನಿಗೆ ಜಾಸ್ತಿ ಊಟ ಮಾಡಲ್ಲ, ಅವನು ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದಾನೆ, ಅದಕ್ಕೆ ಅವನು ಬೇರೆ. ತಟ್ಟೆ ಇಸ್ಕೋ, ಹೋಗು ಹುಲಿ ಇಸ್ಕೋಗು. ಯಾಕೆ ಯಾಕೆ? ಆಯ್ತು. ನನ್ನ ಹೆಸರು ಡಾನ್. ಹಾಂ, ಮತ್ತೆ ಏನು ಇಲ್ಲಿ ಥರ? ಓ, ಇನ್ನು ವೈಬ್ಸ್ ಕನ್ನಡ. ಬಾತೆಲ್ಲ ತಿನ್ಬೋದಾಗಿತ್ತು, ಆದರೆ ಬಾತ್ ತಿಂದರೆ ಸ್ವಲ್ಪ ಇನ್ನೂ ದಾವು ಆಗುತ್ತೆ ಅಂದ್ಬಿಟ್ಟು ಇವಾಗ ಕಲ್ಲಂಗಡಿ ಹಣ್ಣು ತಗೊಳ್ಳೋದಕ್ಕೆ ಬಂದಿದ್ದೀವಿ ಇವಾಗ. ಅಣ್ಣ, ಎಷ್ಟಣ್ಣ ಕಲ್ಲಂಗಡಿ ಹಣ್ಣು ಇದು? ಈ ಪೀಸ್ಗಳಣ್ಣ ಅದು 20? ಲೋಟದಲ್ಲಿ ಇರೋದು 20? ಹಾಂ. ಇಲ್ಲಿ ಅಣ್ಣವರು ಒಂದು ಲಾಜಿಕ್ ಮಾಡ್ತಾ ಇದ್ರು. ಅದು ಏನಂತ ಹೇಳಿದ್ರೆ ನೋಡಿ, ಮೇಲೆ ಕೆಂಪು ಟಾರ್ಪಲ್ ಇದೆ, ಕೆಳಗಡೆ ಕಲ್ಲಂಗಡಿ ಹಣ್ಣು ಇದೆ.
ಅದ್ರ ಕಲರಿಂದ ಏನಾಗುತ್ತೆ ಅಂದರೆ ಕಲ್ಲಂಗಡಿ ಹಣ್ಣು ಕಲರ್ ಸ್ವಲ್ಪ ಇನ್ನೂ ಬ್ರೈಟ್ ಆಗುತ್ತೆ, ಚೆನ್ನಾಗಿರೋದು ಕಾಣಿಸುತ್ತೆ. ಇನ್ನೊಬ್ರು ಕೂಡ ಬಂದಿದ್ರು ಕಟ್ ಮಾಡ್ಸೋದಕ್ಕೆ. ಅವ್ರೇನಂತ ಹೇಳಿದ್ರು ಅಂದ್ರೆ ಅಣ್ಣ ಕಲರೇ ಇಲ್ವಲ್ಲ ಅಣ್ಣ ಅಂದ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ನೋಡ್ಬಿಟ್ಟು ಬಂದರು. ನೋಡಿ ಈ ಕೆಂಪು ಟಾರ್ಪಲ್ ಹಾಕೊಂಡ್ರೆ ಕಲ್ಲಂಗಡಿ ಹಣ್ಣು ಕೂದ್ರೆ ತುಂಬಾನೇ ಬ್ರೈಟಾಗಿ ಕೆಂಪು ಕಾಣುತ್ತೆ. ಇದು ಒಂಥರ ಟ್ರಿಕ್ಸು, ಬಿಸ್ನೆಸ್ ಟ್ರಿಕ್ಸ್ ಇದು. ಇವಾಗ ಇನ್ನೇನು ನಾನು ಊರಿಗೆ ಹೋಗುವಂಥ ಸಂದರ್ಭ. ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮೂರವರು ನೋಡಿ ನಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಸುಮನ್ ರಾಜ್ ಏನಪ್ಪ ಬೆಳಗಿಂದ ಎಲ್ಲಿ ಹೊರಟೋಗ್ಬಿಟ್ಟಿದ್ರಿ ನೀವು? ನಮ್ಮೂರವರು ಒಬ್ರು ಕೂಡ ಸಿಗ್ಲಿಲ್ವಲ್ಲಪ್ಪ, ನೀನು ಒಬ್ಬನೇ ಸಿಕ್ಕಿದ್ದು ಇವಾಗ ನನಗೆ. ಯಾಕೆ ಚಪ್ಪಲಿ ಹಾಕೊಂಡು ಬರಕಿಲ್ವ ನೀನು? ಬಿಸಿ ಬಿಸಿ ಏನ್ ಪಾಪಣ, ಎಷ್ಟೊತ್ತು ಬಂದ ನೀನು ಇವಾಗ? ನಾನು 11 ಗಂಟೆಲಿ ಬಂದದು. 11 ಗಂಟೆಲಿ ಬಂದ್ಯಾ? ನಮ್ಮೂರವ್ರು ಒಬ್ರು ಇಲ್ಲಕ್ಕ, ನಿಮ್ಮಿಬ್ರೇ ಸಿಕ್ಕಿರೋದು. ನಾನು ಬೆಳಗ್ಗೆ ಕಾಫಿ ಫೋನ್ ಮಾಡಪ್ಪ ಅಂತ ನಿಂತ್ಕೊಳಕ್ ಆಯ್ತಾ ಇಲ್ವಾ? ಆಯ್ತು ನಡಪ್ಪ ಮುಂದೆ ನೆರಳಿಗೆ. ಇಲ್ಲಿಗೆ ನಮ್ಮ ಮುಡುಕುತೊರೆಯ ಪರ್ವತ ಪರಿಷೆ ಹಾಗೂ ಮತ್ತೆ ಇನ್ನೊಂದು ರೀತಿಯಲ್ಲಿ ಬಟ್ಲು ಪೂಜೆ ಅಂತ ಕರೀತಾರೆ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.